ನಮ್ಮ ಗಾಡಿ ಇದು. ನಾನು ಟಿಕೆಟ್ ಮಾಡ್ಕೊಂಡಿರೋದು ಅಭಿ ಬಸ್ಸಲ್ಲಿ. ಸೊ ಅಭಿ ಬಸ್ಸಲ್ಲಿ ಬುಕ್ ಮಾಡ್ಕೊಂಡೆ. ಸೊ ಅಲ್ಲಿಂದ ನಂಗೆ ಟಿಕೆಟ್ ಪ್ರೈಸ್ ಬಂದು 750 ಏನೋ ಬಿತ್ತು. ಬೋಲ್ಡಿಂಗ್ ಪಾಯಿಂಟ್ ಕಾಶ್ಮೀರಿ ಘಾಟ್ ಹತ್ರ ತೊಗೊಂಡಿರೋದು ನಾನು. ಸೊ ಬರೀ ಸೊ ಕ್ಲೀನಿಂಗ್ ಬಗ್ಗೆ ಅಂಕ್ರಿ ಎರಡನೇ ಮಾತೇ ಇಲ್ಲ. ಸೊ ವೆರಿ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದೆ. ಹೊಳ್ಳಿ ಪ್ರತಿಯೊಂದು ಬೆಡ್ಗೂ ಕೂಡ ನಿಮಗೆ ಸೊ ಕಲರ್ ಮ್ಯಾಚ್ ಆಗುವಂಥದ್ದು. ಸೊ ಒಂದು ಬ್ಲ್ಯಾಂಕೆಟ್ ಕೂಡ ಕೊಟ್ಟು, ಸೊ ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ರೆ ಮುಗೀತ, ಗಾಡಿ ಮೂವ್ ಆಗತ್ತೈತಿ. ಸೊ 12 ಗಂಟೆ ಟೈಮಿಂಗ್. ಸೊ ಇಲ್ಲಿ ಹರಿಯಾಣ ಸ್ಟೇಟ್ ಒಳಗೆ ಬಂದು ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ರು ಇಲ್ಲಿ. ಸೊ ಮಂಡಿ ಟನಲ್ ಅಲ್ಲಿ ಎಂಟರ್ ಆಗ್ತಾ ಇದೆ ನೋಡಿ. ಸೊ ಮಾರ್ನಿಂಗ್ ಬಂದು 6 o'clock ಟೈಮ್ ಬಂದು. ಸೊ ಇಲ್ಲೊಂದು ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬಸ್ಸಸ್ ನಿಂತಿರ್ತದೆ ನೋಡಿ ಈ ಥರ. ಸೊ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಡೇ ಟೈಮ್ ಜರ್ನಿ ಮಾಡ್ಬೇಕು ಕೊಟ್ಟರು. ಸೊ ಬರುವಾಗ ಗಾಡಿ ಪಂಚರ್ ಆಗಿತ್ತು. ಸೊ ಅಲ್ಲಿ 1 hour ಲೇಟ್ ಆದರೂ ಕೂಡ ಸೊ ಆನ್ ಟೈಮ್ಗೆ ಕರ್ಕೊಂಡ್ಬಂದ್ರೆ. ಸೊ ಮಳೆ ಮತ್ತು ಸ್ವಲ್ಪ ಏನಾದ್ರು. ನಮಸ್ಕಾರ, ಹಾಯ್, ಹಲೋ, ಆಯ್ಮರ್ ಮಲರು ಹೆಂಗಿದ್ರೆ ಎಲ್ಲರೂ ಸೂಪರ್ ಇರುತ್ತೆ. ನಾನು ಮಾತ್ರ ಸೂಪರ್ ಇದೆ. ನಾನು ಇವತ್ತಿರೋದು ಡೆಲ್ಲಿಯಲ್ಲಿ ಕಾಶ್ಮೀರಿ ಗೇಟ್ ತರ ಇದ್ದೀನಿ. ಕಾಶ್ಮೀರಿ ಗೇಟ್ ಇಂದ ನಾನು ಮನಾಲಿ ಹೋಗ್ತಾ ಇದ್ದೀನಿ. ಅಂದ್ರೆ ದಿಲ್ಲಿಯಲ್ಲಿ ಪಿಕಪ್ ಪಾಯಿಂಟ್ ಹಾಕಿರೋದು ಕಾಶ್ಮೀರಿ ಗೇಟ್ ಅಂತ ಹೇಳ್ಬಿಟ್ಟು. ಸೊ ನಾನು ಜರ್ನಿ ಮಾಡ್ತಾ ಇರೋದು ರಾಮ್ ದಲಾಲ್ ಹಾಲಿಡೇಸ್ ಓಲೋ 9 ಸಿಸ್ಟಮ್, ಬಟ್ ಸೆಮಿ ಸ್ಲೀಪರ್ ಇದು. ಸೊ ಮನಾಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಮಿ ಸ್ಲೀಪರ್ ಇದೆ. ನಾನು ಟಿಕೆಟ್ ಮಾಡ್ಕೊಂಡಿರೋದು ಅಭಿ ಬಸ್ಸಲ್ಲಿ. ಸೊ ಅಭಿ ಬಸ್ಸಲ್ಲಿ ಬುಕ್ ಮಾಡ್ಕೊಂಡೆ. ಸೊ ಅಲ್ಲಿಂದ ನಂಗೆ ಟಿಕೆಟ್ ಪ್ರೈಸ್ ಬಂದು 750 ಏನೋ ಬಿತ್ತು. ನಾನು ಇಲ್ಲೇ ಕಾಶ್ಮೀರಿ ಗೇಟ್ ಅಂದ್ರೆ ಇದು ಒಂದು ಬಸ್ ಸ್ಟಾಪ್ ಕೂಡ. ಸೊ ಇಲ್ಲಿ ಗೌರ್ಮೆಂಟ್ ಬಸ್ಸು ಮತ್ತೆ ಪ್ರೈವೇಟ್ ಬಸ್ ಎಲ್ಲ ಬರುತ್ತೆ. ಸೊ ನಮ್ಮ ಬಸ್ ಬಂದ ತಕ್ಷಣ ತೋರಿಸಿ ಮತ್ತೆ ಎಲ್ಲೆಲ್ಲಿ ಸ್ಟಾಪ್ ಕೊಡ್ತಾರೆ ನಾವು ಫುಲ್ ಡೀಟೇಲ್ ಹೇಳ್ತಾ ಹೋಗ್ತೇನೆ ಬನ್ನಿ ನಿಮಗೆ. ಬಟ್ ಬೆಳಗ್ಗೆ ಬಂದು ರೀಚಿಂಗ್ ಟೈಮ್ 7:30 ಈ ಥರ ಹೇಳಿದರೆ. ಕಿಲೋಮೀಟರ್ ಡಿಸ್ಟೆನ್ಸ್ ಬಂದು 500 ಕಿಲೋಮೀಟರ್ ಆಗುತ್ತೆ. ಸೊ ಘಾಟು ಎಲ್ಲ ಬರುತ್ತೆ ಅನ್ಕೋತೀನಿ. ಬನ್ನಿ ಹಂಗೆ ತೋರಿಸ್ತಾ ಹೋಗ್ತೇನೆ. ಸೊ ಇದು ಬಂದು ನಮ್ಮ ಬಸ್ ಬಂತು ನೋಡೋಣ. ಫುಲ್ಲಿ ರೆಡ್ ಕಲರ್. ಸೊ ಸಖತೈತಿ. ಸೊ ಇದು ಫಸ್ಟ್ ಬಂದಾಗ ಈ ಬಸ್ ಅಮೇಜಿಂಗ್. ಸೊ ಇಲ್ಲಿ ಬಂದು ಸುಮಾರು ಬಸ್ಸಸ್ ಇರುತ್ತೆ ನಿಮಗೆ. ಸೊ ಕಾಶ್ಮೀರಿ ಘಾಟ್ ಅಂದ್ರೆ ಒಂಥರ ನಮ್ಮ ಮಂಗಳೂರಲ್ಲೆಲ್ಲ ಪ್ರೈವೇಟ್ ಬಸ್ ನೋಡ್ತೇವಲ್ಲ ಹಂಗೆ ನೋಡಿ. ಸೊ ಇಲ್ಲೆಲ್ಲ ಕಂಪ್ಲೀಟ್ಲಿ ಪ್ರೈವೇಟ್ ಬಸ್ಸಸ್ ಇರುತ್ತೆ. ಸೊ ಇವೆಲ್ಲ ನೈಟ್ ಸರ್ವಿಸ್ ಬಸ್ಸೇ. ಸೊ ಇಲ್ಲಿ ಬಂತು ನೋಡಿ ನಮ್ಮ ಗಾಡಿ ಇದು. ಸೊ ಈ ಗಾಡಿ ನಂಗೆ ತುಂಬಾ ಇಷ್ಟ ಆಗಿರೋ ಕಲರ್ ಗಾಡಿ. ಸೊ ಅದೇ ಗಾಡಿ ಸಿಕ್ತಿರುತ್ತಲ್ಲ ಲಕ್ಕಿಲಿ ನಂಗೆ. ಸೊ 8 ಇನ್ನೇನು ಗಾಡಿ ಮೂವ್ ಆಗುತ್ತೆ ಅನ್ಕೋತೀನಿ ಟೈಮ್ ಬಂದು. ಈಗ ಡ್ರೈವರ್ ಒಳಗಡೆ ಒಂದು ಮಾತಾಡ್ಸ್ಬಿಡೋಣ. ನೀವು ನಮ್ಮ ಡ್ರೈವರ್ಸ್ ಇದ್ದಾರೆ, ಅವ್ರಿಗೂ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಏನಂತ ಹೇಳ್ಬಿಟ್ಟು. वेलकम टू राम दलाल हॉलिडे। थैंक यू भैया। आपका नाम भैया? मेरा उत्तम नेगी। उत्तम नेगी। भैया कौन सा रोड से जाता है और डिस्टेंस कितना होता है थोड़ा बोल? दिल्ली टू मनाली। हाँ। और डिस्टेंस 500 एरिया कौन से एरिया जाते हैं? मैं दिल्ली टू मनाली और बाया चंडीगढ़, कीर्तपुर, अंबाला होते हुए आगे। अच्छा, सुबह कितने बजे तक पहुंचेगा? 7:30। बीच में कौन सा भी घाट गेट आएगा ना? घाट गेट मतलब घाट मीन्स बोले तो क्या बोलता है वो घाट एरिया? हाँ, स्टॉपेज नहीं है। घाट बोले तो घाट सेक्शन रहता है ना, हिल स्टेशन ऐसा। हाँ, 250 किलोमीटर है आता है घाट पूरा। हाँ, सिंगल रोड है? सिंगल रोड नहीं है, 4 लाइन। टर्न आता है, घाट सेक्शन। अच्छा अच्छा, थैंक यू भैया। चलो आपका साथ एक फुल जर्नी करता है। वेलकम। ಸೊ ಇದು ಬಂದು ಒಳಗಡೆ ಇಂಟೀರಿಯಲ್. ಸೊ ಪ್ಲೇಸ್ ವೆರಿ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬರೀ ತೋರಿಸ್ತೇನೆ ನಿಮಗೆ. ಸೊ ಇದು ಬಂದು ಬೋಲ್ಡಿಂಗ್ ಪಾಯಿಂಟ್ ಕಾಶ್ಮೀರಿ ಘಾಟ್ ಹತ್ರ ತೊಗೊಂಡಿರೋದು ನಾನು. ಸೊ ಬರೀ ಸೊ ಕ್ಲೀನಿಂಗ್ ಬಗ್ಗೆ ಅಂಕ್ರಿ ಎರಡನೇ ಮಾತೇ ಇಲ್ಲ. ಸೊ ವೆರಿ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದೆ. ಹೊಳ್ಳಿ ಪ್ರತಿಯೊಂದು ಬೆಡ್ಗೂ ಕೂಡ ನಿಮಗೆ ಸೊ ಕಲರ್ ಮ್ಯಾಚ್ ಆಗುವಂಥದ್ದು. ಸೊ ಒಂದು ಬ್ಲ್ಯಾಂಕೆಟ್ ಕೂಡ ಕೊಟ್ಟಿದ್ರಿ. USB ಚಾರ್ಜರ್ ಇದೆ. ಹೊಳ್ಳಿ ಸೀಟಿಂಗ್ ಬಂದು ಸೆಮಿ ಸ್ಲೀಪರ್ ಅಂದರೆ ಸುಮಾರು ಸತಿ ನೀವು ತೋರಿಸಿದ್ದೀನಿ. ಫುಲ್ಲಿ ಫೋಲ್ಡ್ ಆಗುತ್ತೆ. ಸಣ್ಣ ಪುಟ್ಟ ಲಗೇಜ್ಗಳೇನಿದ್ರೆ ಇಲ್ಲಿ ಇಟ್ಕೋಬೋದು ನೀವು. ಮೇಲ್ಗಡೆ ಹಾಕ್ತಾರೆ ಇದು ಕೊಟ್ಟಿದ್ದಾರೆ. ಸೊ ದೊಡ್ಡ ಲಗೇಜ್ ಇದ್ದರೆ ನೀವು ಡಿಕ್ಕಿಯಲ್ಲಿ ಕೂಡ ಇಟ್ಕೋಬೋದು. ಸೊ ಬನ್ನಿ. ಸೊ ಈ ರೂಟಲ್ಲಿ ಈ ಬಸ್ 4.5 ಏನೋ ಇತ್ತು ರೈಟಿಂಗು. ಸೊ ಇದೇ ಬೆಸ್ಟ್ ಸರ್ವಿಸ್ ಅನಿಸಿರೋದು. ಸೊ ಸುಮಾರು ಕಡೆ ನಾನು ವೀಡಿಯೋಸ್ ಎಲ್ಲ ನೋಡಿ ಚೆಕ್ ಮಾಡಿದೆ. ಸೊ ಅದಕ್ಕೆ ಈ ಬಸ್ಸಲ್ಲಿ ಜರ್ನಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೆಂಗೆ ಎಲ್ಲೆಲ್ಲಿ ಸ್ಟಾಪ್ ಕೊಡ್ತಾರೇನು ಫುಲ್ ಕಂಪ್ಲೀಟಾಗಿ ಒಂದು ವೀಡಿಯೋನ ತೋರಿಸ್ತೀನಿ. ಮುಂದೆ ಘಾಟ್ ಸೆಕ್ಷನ್ ರೋಡ್ ಇರುತ್ತಂತೆ. ಸೊ ಹೇಗಿರುತ್ತೆ ನನಗೂ ಗೊತ್ತಿಲ್ಲ. ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಹಂಗೆ ಸಿಂಪಲಾಗಿ ಅವ್ರ ಜೊತೆ ಮಾತಾಡಿದ್ದೀನಿ. ಸೊ ಬನ್ನಿ ಹಾಗೆ ಮುಂದೆ ಸ್ಟಾಪೇಜಲ್ಲಿ ಬೆಳಗ್ಗೆ ಎಷ್ಟಕ್ಕೆ ಮುಟ್ಟುತ್ತೇನೋ ಪ್ರತಿಯೊಂದು ತೋರಿಸ್ತೀನಿ. ಇಲ್ಲಿ ಕಾಶ್ಮೀರಿ ಗೇಟಿಂದ 8-10 ಏನೋ ಇರುತ್ತೆ ಮೇ ಬಿ ಟೈಮಿಂಗ್ ಇರುತ್ತೆ. ಸೊ ಬಿಟ್ಟ ತಕ್ಷಣ ಮುಂದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಸಿಟಿಲಿ ಪಿಕಪ್ ಎಲ್ಲ ಕೂಡ. ಸೊ ದಿಲ್ಲಿ ಸಿಟಿ ಎಲ್ಲ ಕ್ರಾಸ್ ಆಗಿ ಸೊ ಇವಾಗ ಹರಿಯಾಣ ಎಂಟರ್ ಆದ್ವಿ. ಸೊ ಟೈಮ್ ಬಂದು 10:14. ಸೊ ಪೈಲಟ್ ಅವ್ರ ಅಣ್ಣ ಇದ್ದಾನೆ, ಅವರು ಓಡ್ತಾರೆ ಸಖತ್ತಾಗಿ ಗಾಡಿನ. ಸೊ ಹರಿಯಾಣ ಇದು ಕೂಡ ಸ್ಟೇಟ್. ಸೊ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಕೊಡ್ತಾರೆ ಏನು ಅದು ಕೂಡ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಸೊ ಫುಲ್ಲಿ ಹೈವೇದೊಳಗೆ ಹೋಗ್ತಾ ಇದೀವಿ. ಮುಂದೆಲ್ಲ ಫುಲ್ ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ಯಾವುದು ದಿಲ್ಲಿ ಸಿಟಿನ ತೋರಿಸಿಲ್ಲ. ಯಾಕೆ ದಿಲ್ಲಿ ಸಿಟಿ ಆಲ್ಮೋಸ್ಟ್ ಟ್ರಾಫಿಕ್ ಇದೇ ಇರುತ್ತೆ.
ಸೊ ಹಾಗಾಗಿ ಅದೇನು ಕವರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಕೊಡ್ತಾರೆ ಏನಾದ್ರು ತೋರಿಸ್ತಾವ ನನಗೆ. Ini buat dia mah. Ah. Tapi terang balik boleh mana? Dia enggak pernah. Ambil lagi. ಸೊ ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ರೆ ಮುಗೀತ, ಗಾಡಿ ಮೂವ್ ಆಗತ್ತೈತಿ. ಸೊ 12 ಗಂಟೆ ಟೈಮಿಂಗ್. ಸೊ ಇಲ್ಲಿ ಹರಿಯಾಣ ಸ್ಟೇಟ್ ಒಳಗೆ ಬಂದು ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ರು ಇಲ್ಲಿ. ಸೊ ಇಲ್ಲೆಲ್ಲ ಬಸ್ಸಸ್ ನಿಂತಿರ್ತಾವ ನೋಡಿ ಹೋಟೆಲ್ ಒಳಗೆ. ಸೊ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಐತಿ ಹೋಟೆಲ್. ಸೊ ಬಸ್ಸಸ್ ಎಲ್ಲ ನಿಲ್ತಾವ. ಸೊ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಕೊಡ್ತಾರೆ ಏನೇ ಅದನ್ನು ತೋರಿಸ್ತಾ ಬರ್ರಿ ನಮಗೆ. ಸೊ ರೆಡ್ ಕಲರ್ ಮಾತ್ರ ಸೊ ಬೆಳಿಗ್ಗೆ ಮಸ್ತ್ ಮಿಂಚ್ತಿರುತ್ತೆ. ಗುಡ್ ಮಾರ್ನಿಂಗ್. ಟೈಮ್ ಬಂದು ಸುಂದರ್ ನಗರ್ ಅಂತ. ಸೊ 5:30 ಟೈಮಿಂಗ್. ಸೊ ಸುಂದರ್ ನಗರ್ ಕ್ರಾಸ್ ಬದಿ. ಸೊ 5 ಲೀಟರ್ ಫುಲ್ ಸ್ಟ್ರಾಂಗ್ ಆಗಿ ಇನ್ನೂ ಅದೇ ಮೂಡ್ ಒಳಗಿದ್ದಾರೆ ಗಾಡಿ ಓಡಿಸೋ ಇದ್ರೊಳಗೆ. ಇಲ್ಲಿ ಗಾಡಿ ಸ್ಟಾಪ್ ಮಾಡಿ ತೋರಿಸ್ತೇನೆ. ಸುಂದರ್ ನಗರ್, ಸುಂದರ ಸುಂದರ. ಸೊ ಮಂಡಿ ಟನಲ್ ಅಲ್ಲಿ ಎಂಟರ್ ಆಗ್ತಾ ಇದೆ ನೋಡಿ. ಗುಡ್ ಮಾರ್ನಿಂಗ್ ಗುರು. ये पहले सब छोटा काटा था, अभी डबल रोड बना के ऐसा कर दिया ना. हाँ अच्छा. ಸೊ ಮಾರ್ನಿಂಗ್ ಬಂದು 6 o'clock ಟೈಮ್ ಬಂದು. ಸೊ ಇಲ್ಲೊಂದು ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬಸ್ಸಸ್ ನಿಂತಿರ್ತದೆ ನೋಡಿ ಈ ಥರ. ಸೊ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಡೇ ಟೈಮ್ ಜರ್ನಿ ಮಾಡ್ಬೇಕು. ಆ್ಯಕ್ಚುಲಿ ನಂಗೆ ಅದು ಐಡಿಯಾ ಬರಲಿಲ್ಲ. ಸೊ ನಂಗೆ ಟೈಮ್ ಸಿಕ್ಕಿರೋದ ನೈಟ್ ಟೈಮ್ ಜರ್ನಿ ಮಾಡೋಕ್ಕೆ. ಬಟ್ ಡೇದಲ್ಲಿ ಬಂದ್ರೆ ವಾಹ್, ಅಮೇಝಿಂಗ್ ಪ್ಲೇಸಸ್ ಇಲ್ಲೆಲ್ಲ ನೋಡಿ. ಸೊ ಚಂದ್ರ ಇಲ್ಲೇ ಇದೆ ಅನ್ನಿಸ್ತಾ ಇದೆ. ಸೊ ಇವೆಲ್ಲ ವ್ಯೂ ಪಾಯಿಂಟ್ಸ್. ಇಲ್ಲಿ ಪಕ್ಕದಲ್ಲೇ ನದಿ ಏನೋ ಬರುತ್ತೆ ಅನ್ಸುತ್ತೆ. ಸೊ ಹಾಗೆಲ್ಲ ವ್ಯೂ ಪಾಯಿಂಟ್ಸ್ ಅದಾವ. ಬಟ್ ಡೇ ಟೈಮಲ್ಲಿ ಆದರೆ ನಮ್ಗೆ ಇನ್ನೂ ಸಖತ್ತಕ್ಕಂದ್ರೆ. ಬಟ್ ಮುಂದೆ ಸಿಗುತ್ತೆ, ತೋರಿಸ್ತಾ ಹೋಗ್ತೀನಿ ಬಿಡಿ ಹಂಗೆ.
आली 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 बाई ठीक ठीक हा ना ಬಂದು ನೋಡೋಣ ಇನ್ನೊಂದು 50 ಕಿಲೋಮೀಟ್ರ್ ಐತಿ. ಸೊ ಅಮೇಜಿಂಗ್ ರೈಡರ್ ಗಾಡಿ ನೋಡೋಣ ಹೆಂಗೆ ಹೋಗ್ತಾ. ಸೊ ಪೈಲಟ್ ಅವರೇ ಓಡಿಸ್ತಾ ಇದ್ದಾರೆ ನಮ್ಮ ಗಾಡಿ ಸಕ್ಕತ್ತಾಗಿ. ಸೊ ನೈಟಿಂದ ಅಣ್ಣ ಅವರೇ ಓಡಿಸ್ತಾ ಇದ್ದಾರೆ ಸಕ್ಕತ್ತಾಗಿ ಡ್ರೈವಿಂಗ್. किधर? हाँ ऊपर. ಸೊ ಫೈನಲಿ ಮನಾಲಿ ಬಂದು ರೀಚ್ ಆದ. ಸೊ ರಾಮ್ದಲಾಲ್ ಹಾಲಿಡೇಸ್ ಸೊ ಒಳ್ಳೆ ಸರ್ವಿಸ್ ಕೊಟ್ಟರು. ಸೊ ಬರುವಾಗ ಗಾಡಿ ಪಂಚರ್ ಆಗಿತ್ತು. ಸೊ ಅಲ್ಲಿ 1 ಅವರ್ ಲೇಟ್ ಆದರೂ ಕೂಡ ಸೊ ಆನ್ ಟೈಮ್ಗೆ ಕರ್ಕೊಂಬಂದ್ರು. ಸೊ ಮಳೆ ಮತ್ತು ಸ್ವಲ್ಪ ಏನಾದ್ರು ಇದ್ದರೆ ಲೇಟ್ ಆಗಿರುತ್ತೆ, ಇಲ್ಲಾಂದ್ರೆ ಮಾಮೂಲಿ ರೈಟ್ ಟೈಮ್ ಬಂದಿರ್ತಾರೆ. ಸೊ ಇದು ಬಂದ ಮನಾಲಿ ಬಸ್ ಪ್ರೈವೇಟ್ ಬಸ್ಸಸ್ ಪಾರ್ಕಿಂಗ್. ಸೊ ಡ್ರೈವರ್ ಇದ್ದಾರೆ, ಅವ್ರಿಗೂ ಕೂಡ ಇವರ ನಮ್ಮ ಡ್ರೈವರ್ಸ್ ಅದ.
भैया बहुत अच्छे से लेके आया, फिर भी टाइम पे लेके आया, पंचर हो गया गाड़ी। आपका सर्विस कैसा लगा हमारा? ए ಸೂಪರ್ भैया, 5 ರೇಟಿಂಗ್ ದೇವಂಗ मैं आपको। ಸೊ ನೆಕ್ಸ್ಟ್ ಟೈಮ್ ಏನಾರ ನೀವು ರಾಮ್ ದಲಾಲ್ ಹಾಲಿಡೇಸ್ ಪ್ರಿಪೇರ್ ಮಾಡಿರಿ. ಸೊ ಈ ಕಡೆ ಬರ್ಬೇಕಂದ್ರೆ ಏನಕ್ಕಂದ್ರೆ ಎಲ್ಲ ಡ್ರೈವರ್ಸ್ ಇಲ್ಲಿ ಲೋಕಲ್ ಇರೋರು ಇರ್ತಾರೆ. ಸೊ ಮನಾಲಿ, ದಿಲ್ಲಿ, ಹರಿಯಾಣ ಸೈಡ್ನವ್ರು ಇರ್ತಾರಲ್ಲ, ಸೊ ಅವ್ರಿಗೆ ರೂಟ್ ಬಗ್ಗೆನೂ ಐಡಿಯಾ ಇರುತ್ತೆ. ಸೊ ಹಂಗಾಗಿ ಆನ್ ಟೈಮ್ ರೀಚ್ ಮಾಡಿದ್ರೆ ಸೊ ರಾಮ್ ದಲಾಲ್ ಸರ್ವಿಸ್ ನನಗೆ ಇಷ್ಟ ಆಯ್ತು. ಸೊ 5 ರೇಟಿಂಗ್ಸ್ ಕೊಡ್ತೀನಿ. ಹಂಗೆ ನಾನು ಬುಕ್ ಮಾಡ್ಕೊಂಡಿದ್ದೆ ಅಭಿ ಬಸ್ಸಲ್ಲಿ. ಸೊ ಇನ್ನೊಂದು, ನಾನು ಮನಾಲಿ ಹೇಳಿದ ತಕ್ಷಣ ಇಲ್ಲಿ ಆಲ್ರೆಡಿ ಒಂದು ಪ್ಯಾಕೇಜ್ ಬುಕ್ ಮಾಡಿದೆ, ಕಿಲ್ಲಿ ಮನಾಲಿ ಅಂತ ಹೇಳ್ಬಿಟ್ಟು ಟೂರ್ ಪ್ಯಾಕೇಜ್ ಅದು. ಸೊ ಅವರು ಇಲ್ಲಿ ನೀವು ಲೊಕೇಶನ್ ಹೇಳಿದ ತಕ್ಷಣ ವಿತ್ ಕ್ಯಾಬಿಂದ ಹಿಡ್ಕೊಂಡು ರೂಮು ಮತ್ತು ನಿಮ್ಗೆ ಸುತ್ತಾಡಿಸೋದು ಟೋಟಲಿ ಅವರೇ ನೋಡ್ಕೋತಾರೆ. ಸೊ ಇಲ್ಲಿದ್ದಾರೆ ಅವರು. ನಮಸ್ತೆ भैया, आपका नाम बोलो। नमस्कार, मेरा नाम नील कटोच है। मेरी कंपनी का नाम है चिली मनाली। ಸೊ ಚಿಲ್ಲಿ ಮನಾಲಿ ನಾನು ಬುಕ್ ಮಾಡ್ಕೊಂಡಿರೋದು ಆನ್ಲೈನಲ್ಲಿ ಟೂರ್ ಪ್ಯಾಕೇಜ್. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರಲ್ಲಿ ಡೀಟೇಲ್ ಕೊಟ್ಟಿರ್ತೀನಿ. ಸೊ ಅವ್ರು ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತಾರೆ ನಿಮಗೆ. ಬಟ್ ಅವ್ರ ಸರ್ವಿಸ್ ಹೆಂಗಿದೆ ನಾನು ನೋಡಂಬ್ರಿ. ಸೊ ನಮ್ಮ ಫ್ರೆಂಡ್ಸ್ ಸುಮಾರು ಜನ ಬಂದಿದ್ರು ಇಲ್ಲಿ ಯೂಟ್ಯೂಬರ್ಸ್. ಸೊ ಚಿಲ್ಲಿ ಮನಾಲಿ ಚೆನ್ನಾಗಿದೆ, ಸೊ ಅದು ಟ್ರೈ ಮಾಡಿ ಅನ್ಸುತ್ತೆ ಅಂದರೆ. ಸೊ ಇವ್ರ ಟೂರ್ ಪ್ಯಾಕೇಜನ್ನು ನೋಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಸರ್ವಿಸ್ ಕೊಡ್ತಾರೆ ಫುಲ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ಅವ್ರದ್ದು ನಿಮಗೆ.